ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಎವ್ರಿವನ್. ಹೌ ಇಸ್ ಎವ್ರಿಥಿಂಗ್? ಗ್ರೇಟ್, ವಂಡರ್ಫುಲ್. ವೇದಿಕೆ ಮೇಲೆ ಇರುವ ಗಣ್ಯರು, ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆ.ಪಿ. ಪ್ರಭಾಕರ್, ರಿಜ್ವಾನ್ ಅರ್ಷದ್, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಿವಾಜಿನಗರ್, ಕಾವೇರಿ ಮೇಡಮ್, ಮಾನ್ಯ ಸರ್ಕಾರದ ಸೆಕ್ರೆಟರಿ and also DRPR secretary, Hampana, very renowned literary figure and very renowned personality, Nagoja Hampana, Mr. Nagaraj Murthy, chairperson Karnataka Nataka Academy, Mr. Hemant Nimbalkar, DRPR commissioner. I hope I'm not missing. My dear esteemed colleagues from the Karnataka Media Academy, all the members who are here, the Maji chairpersons, Siddharth sir, Hiriyaru, all senior journalists, awardees from our families. ಮತ್ತೆ ಎಲ್ಲ ಬಂದಿರೋ ಎಲ್ಲ ಫ್ಯೂಚರ್ ಜರ್ನಲಿಸ್ಟ್, ಸ್ಟೂಡೆಂಟ್ಸ್ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಮುಂದಿನ ವಾರ ಈದ್ ಉಲ್ ಫಿತರ್ ಮತ್ತೆ ಯುಗಾದಿ ಹಬ್ಬ ಇದೆ. ಆದರೆ ಇವತ್ತು ಈ ಹಾಲ್, ಬ್ಯಾಂಕ್ವೆಟ್ ಹಾಲ್ ನೋಡಿದ್ರೆ ಇವತ್ತೇ ಈದ್ ಉಲ್ ಫಿತರ್, ಇವತ್ತೇ ಯುಗಾದಿ ಹಬ್ಬ ಸಂಭ್ರಮ ಅನ್ನಿಸ್ತಿದೆ ಅಲ್ವಾ? ಸೋ ಮಚ್ ಆಫ್ ಹ್ಯಾಪಿನೆಸ್, ಸೋ ಮಚ್ ಆಫ್ ಪಾಸಿಟಿವ್ ಎನರ್ಜಿ. ಸೊ ಅದಕ್ಕೆ ಎಲ್ಲರಿಗೂ ಅಡ್ವಾನ್ಸ್ ಅಲ್ಲಿ ಈದ್ ಮುಬಾರಕ್ ಮತ್ತೆ ಯುಗಾದಿ ಹಬ್ಬದ ಶುಭಾಶಯಗಳು. So let me begin with congratulating all the achievers, the awardees of Karnataka Media Academy Award 2025. Please give them a big round of applause. All the students here. ಎಲ್ಲ ಅಚೀವರ್ಸ್ ಇಲ್ಲಿ ನಿಮ್ಮ ಜೊತೆ ಕೂತಿದ್ದಾರೆ. ಆದ್ರೆ ಒನ್ ಅಚೀವರ್, ಒನ್ ಅಸಾಧಾರಣ ಸಾಧಕರು ಇಲ್ಲಿ ವೇದಿಕೆ ಮೇಲೆ ನಮ್ಮ ಜೊತೆ ಇದ್ದಾರೆ. ಅವರು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇತ್ತೀಚೆಗೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಅಷ್ಟೇ ರಾಜ್ಯದ ಸುಸ್ಥಿರ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ದಾಖಲೆಯ 17ನೇ ಬಜೆಟ್ ಮಂಡಿಸಿದ್ದಾರೆ. ಇದು ಒಂದು ಮೈಲ್ಸ್ಟೋನ್, ಇದು ಒಂದು ರೆಕಾರ್ಡ್ ಬಜೆಟ್. ಈ ಮೈಲ್ಸ್ಟೋನ್ಗೆ ಬಹುಶಃ ನಮ್ಮ ಹತ್ರ ಏನು ಅವಾರ್ಡ್ ಇಲ್ಲ, ನೋ ಫಾರ್ಮಲ್ ಅವಾರ್ಡ್ಸ್. ಆದ್ರೆ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫ್ರಮ್ ಆಲ್ ಆಫ್ ಯು ವಿಲ್ ಗೆಟ್ ಅಪ್ರಿಸಿಯೇಟೆಡ್. ಡಿಯರ್ ಫ್ರೆಂಡ್ಸ್, ಸಂವಿಧಾನದ 4ನೇ ಆಧಾರ ಸ್ತಂಭವಾಗಿರುವ ಮಾಧ್ಯಮ ಕ್ಷೇತ್ರ ಇಂದು ಹಲವು ಗಂಭೀರ ಸವಾಲುಗಳನ್ನು ಎದುರಿಸುತ್ತಿದೆ. ಇಂತಹ ಸವಾಲುಗಳ ನಡುವೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ತನ್ನ ಬಹು ನಿರೀಕ್ಷಿತ ಪ್ರತಿಷ್ಠ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗಿದ್ದೇವೆ. ಇಂತಹ ಭವ್ಯ ಮತ್ತು ಪ್ರಧಾನ ಸಮಾರಂಭ ಮಾಧ್ಯಮ ವಲಯದ ಕಿರಿಯರು ಸಮ್ಮುಖದಲ್ಲಿ ನಡೆಯುತ್ತಿರುವುದು ನಮ್ಮೆಲ್ಲರಿಗೂ ಸಂಭ್ರಮ ಮತ್ತು ಸಡವನ್ನು ತಂದಿದೆ. ಡಿಯರ್ ಫ್ರೆಂಡ್ಸ್, ಅಕಾಡೆಮಿ ನೀಡುವ ಪ್ರಶಸ್ತಿಗಳು ಅತ್ಯಂತ ಗೌರವಾನ್ವಿತವಾಗಿದೆ. ರಾಜ್ಯೋತ್ಸವ ಪ್ರಶಸ್ತಿಗಳಂತೆ ಈ ಪ್ರಶಸ್ತಿಗಳಿಗೂ ಪತ್ರಕರ್ತರ ವಲಯದಲ್ಲಿ ಹೆಚ್ಚಿನ ಬೇಡಿಕೆ ಮತ್ತು ಗೌರವ ಇದೆ. ಈ ಪ್ರಶಸ್ತಿಗಳನ್ನು ನೀಡುವ ಪ್ರಕ್ರಿಯೆಯು ಅತ್ಯಂತ ಪಾರದರ್ಶಕ ಹಾಗೂ ಕಠಿಣ ಪರಿಶೀಲನೆಯ ಮೂಲಕ ನಡೆಯುತ್ತಿದೆ ಎಂಬುದನ್ನು ನಾನು ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಅಕಾಡೆಮಿಯ ಸಮಿತಿಗಳು ಬಂದಿರುವ ನಾಮನಿರ್ದೇಶನಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದವರನ್ನು ಆಯ್ಕೆ ಮಾಡುತ್ತಿವೆ. ವರ್ಷಗಳ ಕಾಲ ನಿಷ್ಠೆಯಿಂದ ಕೆಲಸ ಮಾಡಿದ ಮತ್ತು ಸಮಾಜಕ್ಕೆ ಮಹತ್ವದ ಕೊಡುಗೆ ನೀಡಿದ ಪತ್ರಕರ್ತರನ್ನು ಗುರುತಿಸಲು ನಾವು ಆಳವಾದ ಪರಿಶೀಲನೆ ನಡೆಸುತ್ತಿದ್ದೇವೆ. ಸಿದ್ಧತೆ, ಬದ್ಧತೆ, ನಿಷ್ಠೆಯಿಂದ ನಿರಂತರವಾಗಿ ಕೆಲಸ ಮಾಡುತ್ತಿರುವವರನ್ನು ಗುರುತಿಸುವುದು ನಮ್ಮ ಉದ್ದೇಶವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಸಹ ಯಾವಾಗಲೂ ಪ್ರಶಸ್ತಿಗೆ ಅರ್ಹರನ್ನು ಹುಡುಕಿ ಗೌರವಿಸಬೇಕು ಎಂದು ಹೇಳಿದ್ದಾರೆ.
ಇದು ಬಹುಶಃ ಒಂದು ಸೋಷಿಯಲ್ ಜಸ್ಟಿಸ್ ಮೂಲದ it is part of the social justice that you have to search. Even if you can't see a winner in front of you, go in search of the winner. So the Chief Minister has been inspiring us with these words that search the unsung heroes. So we have been doing in the academy, we are searching those who have achieved but who have been humble, who have not been talked about, who are unsung heroes. So ಈ ರೀತಿ ನಾವು ಮಾಧ್ಯಮ ಅಕಾಡೆಮಿಯಲ್ಲಿ ಆ ಮಾರ್ಗದರ್ಶನದ ಆಧಾರದ ಮೇಲೆ ನಿಜವಾಗಿಯೂ ಸಮಾಜಕ್ಕೆ ಸೇವೆ ಸಲ್ಲಿಸಿದ ಮತ್ತು ಗಮನಕ್ಕೆ ಬರೆದೇ ಉಳಿದಿರುವ ಹಲವಾರು ಅರ್ಹರನ್ನು ಗುರುತಿಸಿ ಗೌರವಿಸುವ ಪ್ರಯತ್ನವನ್ನು ಅಕಾಡೆಮಿ ಮಾಡುತ್ತಿದೆ ಎಂದು ಹೇಳಲು ಹೆಮ್ಮೆ ಆಗುತ್ತಿದೆ. ಈ ಮಧ್ಯದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡಕ್ಕೆ ನನಗೆ ಟೆಂಪ್ಟೇಷನ್ ಆಗ್ತಾ ಇದೆ. ಸೊ ಬ್ರೇಕಿಂಗ್ ನ್ಯೂಸ್ ಆಕ್ಚುಲಿ ಟ್ರೂ ನ್ಯೂಸ್, ಫೇಕ್ ನ್ಯೂಸ್ ಅಲ್ಲ ಇದು. ಈ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ನಮ್ಮ ಮಾಧ್ಯಮ ಅಕಾಡೆಮಿ ಸದಸ್ಯರು ಮತ್ತು ಹಿರಿಯ ಪತ್ರಕರ್ತರು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ, ಇಷ್ಟ ಕೊಡ್ತಾ ಇದ್ದಾರೆ. ಪ್ರಶಸ್ತಿಯ ಸಂಖ್ಯೆಯನ್ನು ಹೆಚ್ಚಿಸಲು ಸಲಹೆ ಕೊಟ್ಟಿದ್ದಾರೆ. ಈಗ ನಾವು 31 ಪ್ರಶಸ್ತಿ ಪ್ರತಿ ವರ್ಷ ಕೊಡ್ತಾ ಇದ್ವಿ. ಆದ್ರೆ ಮೀಡಿಯಾ ಎಕ್ಸ್ಪ್ಯಾಂಡ್ ಆಗಿದೆ, ಮೀಡಿಯಾ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗಿದೆ, ಡಿಜಿಟಲ್ ಮೀಡಿಯಾ ಸೇರಿಕೊಂಡಿದೆ. ಸೊ ಅದರಿಂದ ನಾವು ಪ್ರಶಸ್ತಿಯ ಸಂಖ್ಯೆನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಒಂದು ಸಲಹೆ, ಒಂದು ಪ್ರಪೋಸಲ್ ಬಂದಿದೆ. ಸೊ ಈ ಪ್ರಪೋಸಲ್ ಮಾಧ್ಯಮ ಅಕಾಡೆಮಿ ಮುಂದೆ ಇದೆ. ನಮ್ಮ ಸದಸ್ಯರು ನಾವು ಇದನ್ನು ಚರ್ಚಿಸಿ ಬಹುಶಃ ನೆಕ್ಸ್ಟ್ ಇಯರ್, ಮುಂದಿನ ವರ್ಷದಿಂದ 35 ಅವಾರ್ಡ್ಸ್ ಮಾಡೋಣ ಅಂತ ಪ್ಲಾನ್ ಇದೆ. ಸೊ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ನೆಕ್ಸ್ಟ್ ಇಯರ್. ಸೊ ದಿಸ್ ಇಸ್ ಅ ಬ್ರೇಕಿಂಗ್ ನ್ಯೂಸ್. ಹೋಪ್ಫುಲಿ ನಾವು ಚರ್ಚೆ ಮಾಡಿ ಇದನ್ನು ಇಂಪ್ಲಿಮೆಂಟ್ ನೆಕ್ಸ್ಟ್ ಇಯರ್ ಮಾಡ್ತೀವಿ. ಫ್ರೆಂಡ್ಸ್, ಕಳೆದ 1 ವರ್ಷದಲ್ಲಿ ಮಾಧ್ಯಮ ಕ್ಷೇತ್ರದ ಎದುರಿಸುತ್ತಿರುವ ಹೊಸ ತಂತ್ರಜ್ಞಾನದ ಸವಾಲುಗಳನ್ನು ಮನಗಂಡು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪತ್ರಕರ್ತರ ಸಾಮರ್ಥ್ಯ ವೃದ್ಧಿ ಮತ್ತು ಸಮಾಜದಲ್ಲಿ ಜವಾಬ್ದಾರಿಯುತ ಪತ್ರಿಕೋದ್ಯಮವನ್ನು ಬಲಪಡಿಸುವ ದಿಕ್ಕಿನಲ್ಲಿ ಹಲವಾರು ಮಹತ್ವದ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ತಂತ್ರಜ್ಞಾನ ಶರವೇಗದಲ್ಲಿ ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಪತ್ರಕರ್ತರು ಹೊಸ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ನಾವು ಇನ್ಫೋಸಿಸ್ ಸಹಯೋಗದೊಂದಿಗೆ ಲೀಡರ್ಶಿಪ್ ಅಂಡ್ ಡಿಜಿಟಲ್ ತಂತ್ರಜ್ಞಾನ ತರಬೇತಿ ಶಿಬಿರಗಳನ್ನು ಆಯೋಜಿಸಿದ್ದೇವೆ. ಇದು ಒಂದು ವಿಶೇಷ ಯೋಜನೆ ನಮ್ಮ ಅಕಾಡೆಮಿಯಿಂದ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ, ಫಸ್ಟ್ ಟೈಮ್ ಇನ್ ಏಷ್ಯಾ ಅನಿಸುತ್ತೆ, ಒಂದು ಗ್ಲೋಬಲ್ IT ಟೆಕ್ನಾಲಜಿ ಕಂಪನಿ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಅವರು ಮೀಡಿಯಾ ಜೊತೆ ಸೇರಿ ಮೀಡಿಯಾಗೆ ಲೀಡರ್ಶಿಪ್ ಮತ್ತೆ ಡಿಜಿಟಲ್ ಟ್ರೈನಿಂಗ್ ಕೊಡಕ್ಕೆ ಮುಂದಾಗಿದ್ದಾರೆ. ಇದು ಒಂದು CSR ಟ್ರೈನಿಂಗ್ ಅಲ್ಲಿ, CSR ಪ್ಲಾನ್ ಅಲ್ಲಿ ಇದೆ. ಸೊ ಮೀಡಿಯಾ ಅಕಾಡೆಮಿಯಿಂದ ನಾವು ಇತ್ತೀಚೆಗೆ 100 ಜರ್ನಲಿಸ್ಟ್ ನ ಈ ಟ್ರೈನಿಂಗ್ ಗೆ ಇನ್ಫೋಸಿಸ್ ಕ್ಯಾಂಪಸ್ ಕಳಿಸ್ತಾ ಇದ್ದೀವಿ. ಇನ್ಫೋಸಿಸ್ ಕ್ಯಾಂಪಸ್ ಅಲ್ಲಿ 3 days ಟ್ರೈನಿಂಗ್ ಆಗುತ್ತೆ. ಸೊ ದಿಸ್ ಇಸ್ ಬೀನ್ ಅ ವೆರಿ ವೆಲ್ ಫ್ರೇಮ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಪ್ರಾಜೆಕ್ಟ್ ದಟ್ ವಿ ಹ್ಯಾವ್ ಟೇಕನ್ ವಿತ್ ಇನ್ಫೋಸಿಸ್. ಇಟ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ. ಈಗ ಬೇರೆ ಸ್ಟೇಟ್ಸ್ ಅಲ್ಲಿ ಈ ಕಾರ್ಯಕ್ರಮ ಚರ್ಚೆಗೆ ಬರ್ತಾ ಇದೆ. ಜನ ಕೇಳ್ತಾ ಇದ್ದಾರೆ, ಹೇಗೆ ನೀವು ಇನ್ಫೋಸಿಸ್ ಜೊತೆ ಟೈಪ್ ಮಾಡಿದ್ದಾರೆ? ಫಾರ್ ಇನ್ಫೋಸಿಸ್ ಆಲ್ಸೋ ಇಟ್ ಇಸ್ ದ ಫಸ್ಟ್ ಟೈಮ್. ಇನ್ಫೋಸಿಸ್ ಯಾವತ್ತು ಮೀಡಿಯಾ ಜೊತೆ ಈ ತರ ಟೈಪ್ ಮಾಡೋದು ವೆರಿ ಸೆನ್ಸಿಟಿವ್. ವೆನ್ ಇಟ್ ಕಮ್ಸ್ ಟು IT ಕಂಪನೀಸ್ ದೇ ವೆರಿ ಸೆನ್ಸಿಟಿವ್. ಬಟ್ ಹಿಯರ್ ಇನ್ಫೋಸಿಸ್ ಇಸ್ ಟ್ರೈನಿಂಗ್ ಜರ್ನಲಿಸ್ಟ್ ಇನ್ ಲೀಡರ್ಶಿಪ್ ಅಂಡ್ ಡಿಜಿಟಲ್ ಟ್ರೈನಿಂಗ್. ಸೊ ಇದು ಒಂದು ಯೋಜನೆ. ಮತ್ತೆ ನಾವು ಈಗ ಮಹಿಳಾ ವಿಶೇಷ ಒಂದು ಟ್ರೈನಿಂಗ್ ಮಾಡಬೇಕಂತ ಒಂದು ಯೋಜನೆ ಮಾಡಿದ್ವಿ. ಸೊ ವೆರಿ ಸೂನ್ ದಿಸ್ ವಿಲ್ ಹ್ಯಾಪನ್ ಅಟ್ ದ ಇನ್ಫೋಸಿಸ್ ಕ್ಯಾಂಪಸ್ ಅಟ್ ಮೈಸೂರು. ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಬಳಕೆ ಕುರಿತಾದ ವಿಶೇಷ ವಿಭಾಗೀಯ ಕಾರ್ಯಾಗಾರಗಳಿಗೆ ಉತ್ತಮ ಬೆಂಬಲ ವ್ಯಕ್ತವಾಗುತ್ತಿದೆ. ಆಧುನಿಕ ಸವಾಲುಗಳನ್ನು ಎದುರಿಸಲು ಕಾರ್ಯಾಗಾರಗಳು ಮತ್ತು ಪತ್ರಕರ್ತರ ಕಲ್ಯಾಣ ಯೋಜನೆಗಳು ರಾಜ್ಯದ ವಿವಿಧ ಭಾಗಗಳಲ್ಲಿ ನಿರಂತರವಾಗಿ ಹಮ್ಮಿಕೊಳ್ಳಲಾಗಿದೆ. ಕಡಿಮೆ ಸಂಪನ್ಮೂಲಗಳಿಗೆ ಹೊಸ ತಂತ್ರಜ್ಞಾನ ಬಳಸಿಕೊಂಡು ಪತ್ರಿಕೆಗಳನ್ನು ಹೇಗೆ ಹೊರತರಬಹುದು ಎಂಬ ಕುರಿತು ಪತ್ರಕರ್ತರಿಗೆ ಸಹಾಯ ಮಾಡಲಾಗುತ್ತಿದೆ. ಮಾಧ್ಯಮ ಕ್ಷೇತ್ರದಲ್ಲಿ ಸುಳ್ಳು ಸುದ್ದಿ ಮತ್ತು ತಪ್ಪು ಮಾಹಿತಿಯ ಅತಿ ದೊಡ್ಡ ಪಿಡುಗಾಗಿ ಬದಲಾಗಿದೆ. ಇದರ ವಿರುದ್ಧ ಅಕಾಡೆಮಿ ನಿರಂತರ ಒಂದು ಮಿಷನ್ ಮೋಡಲ್ಲಿ ಹೋರಾಟ ನಡೆಸುತ್ತಿದೆ. ಇಂದಿನ ದಿನಗಳಲ್ಲಿ ಮಾಧ್ಯಮ ಕ್ಷೇತ್ರ ಮಾತ್ರವಲ್ಲದೆ ಸಮಾಜಕ್ಕೂ ಫೇಕ್ ನ್ಯೂಸ್ ಮತ್ತು ಮಿಸ್ಇನ್ಫಾರ್ಮೇಶನ್ ದೊಡ್ಡ ಸವಾಲಾಗಿದೆ. ಈ ಹಿನ್ನೆಲೆಯಲ್ಲಿ ಪತ್ರಕರ್ತರಿಗೆ ಫ್ಯಾಕ್ಟ್ ಚೆಕಿಂಗ್ ಕುರಿತು ನಿರಂತರ ತರಬೇತಿ ನೀಡಲಾಗುತ್ತಿದೆ. ಸೊ ನಾವು ಇದು ಮಿಷನ್ ಮೋಡ್. ಇನ್ಫ್ಯಾಕ್ಟ್ ಚೀಫ್ ಮಿನಿಸ್ಟರ್ CM's ಅಡ್ವೈಸ್ ಇತ್ತು ನಮಗೆ, ಇದು ಫ್ಯಾಕ್ಟ್ ಚೆಕಿಂಗ್ ಮತ್ತೆ ಮಿಸ್ಇನ್ಫಾರ್ಮೇಶನ್ ಬಗ್ಗೆ ಯೋಚನೆ ಮಾಡಿ. ಬಿಕಾಸ್
everyone, entire society is fed up of this misinformation and fake news. So ಇದನ್ನ ನಾವು ಮಿಷನ್ ಮೋಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಮತ್ತೆ ಇನ್ಫ್ಯಾಕ್ಟ್ ನಾವು ಒಂದು ಪ್ರಪೋಸಲ್ ಕೊಟ್ಟಿದ್ದೀವಿ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ. ನಮ್ಮ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮುಂದೆ ಒಂದು ಪ್ರಪೋಸಲ್ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪರ್ಮನೆಂಟ್ ಫ್ಯಾಕ್ಟ್ ಚೆಕಿಂಗ್ ಇನ್ಸ್ಟಿಟ್ಯೂಟ್, ಒಂದು ಸೆಂಟರ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಅವ್ರ ಮುಂದೆ ನಾವು ಕೊಟ್ಟಿದ್ದೀವಿ. ಯಾಕೆಂದ್ರೆ ಶರಣ್ ಪ್ರಕಾಶ್ ಪಾಟೀಲ್ ಕಲ್ಯಾಣ ಕರ್ನಾಟಕದಿಂದ ಇದ್ದಾರೆ, ಮತ್ತೆ ನಮ್ಮ IT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಕಲ್ಯಾಣ ಕರ್ನಾಟಕ. ಸೊ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪರ್ಮನೆಂಟ್ ಫ್ಯಾಕ್ಟ್ ಚೆಕಿಂಗ್ ಸೆಂಟರ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇದೆ. ಸರ್ಕಾರ ಮುಂದೆ ಇದೆ. ಹೋಪ್ಫುಲಿ ಚೀಫ್ ಮಿನಿಸ್ಟರ್ ವಿಲ್ ಸಪೋರ್ಟ್ us once again when we take up this proposal and discuss. ಕಲ್ಯಾಣ ಕರ್ನಾಟಕ ಭಾಗದ ಪತ್ರಕರ್ತರಿಗಾಗಿ ಬೀದರ್ನಲ್ಲಿ ವಿಶೇಷ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಕೊಡಗು ಜಿಲ್ಲೆಯಲ್ಲಿ ಆಯೋಜಿಸಿದ್ದ ಮಾಧ್ಯಮ ಮತ್ತು ಸಂವಿಧಾನ ಮಹಾಸಮ್ಮೇಳನದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ AS ಪೊನ್ನಣ್ಣ ಮಾಧ್ಯಮಗಳು ಸಂವಿಧಾನ ಮೌಲ್ಯಗಳನ್ನು ಕಾಪಾಡುವಲ್ಲಿ ಹೊಂದಿರುವ ಮಹತ್ವದ ಪಾತ್ರ ಬಗ್ಗೆ ಮಾತನಾಡಿದರು. ಇದು ಇತ್ತೀಚೆಗೆ ಒಂದು ಪ್ರೋಗ್ರಾಮ್ ಹೇಳಿದ್ದು ಮಾಧ್ಯಮ ಮತ್ತು ಸಂವಿಧಾನ. ಇದು ತುಂಬಾ ಇಂಪಾರ್ಟೆಂಟ್. ಮಾಧ್ಯಮ ಹೇಗೆ ಸಂವಿಧಾನ ಒಂದು ಗೈಡ್ ಬುಕ್ ತರ, ಒಂದು ಗೈಡ್ ಲೈನ್ಸ್ ತರ ಉಪಯೋಗ ಮಾಡಿ ನಮ್ಮ ಡ್ಯೂಟಿಯಲ್ಲಿ ಹೇಗೆ ನಾವು ಇದನ್ನು ಯೂಸ್ ಮಾಡಬಹುದು, ಕಾನ್ಸ್ಟಿಟ್ಯೂಷನಲ್ ಗೈಡ್ ಲೈನ್ಸ್. ಸೊ ದಿಸ್ ವಾಸ್ ವೆರಿ ಇಂಪಾರ್ಟೆಂಟ್. ಇದು ಮಾಧ್ಯಮ ಮತ್ತು ಸಂವಿಧಾನ ಕಾರ್ಯಾಗಾರ ತುಂಬಾ ಅತಿ ಮೆಚ್ಚ ಲೈಕ್ ದ ಜರ್ನಲಿಸ್ಟ್ ಲೈಕ್ ದಿಸ್ ಕೈಂಡ್ ಆಫ್ ವರ್ಕ್ಶಾಪ್ ಅಂಡ್ ವಿ ಹೋಪ್ ಟು ಡೂ ಮೋರ್ ಸಚ್ ವರ್ಕ್ಶಾಪ್ ಇನ್ ಬ್ಯಾಂಗ್ಳೂರ್ ಅಂಡ್ ಅದರ್ ಡಿಸ್ಟ್ರಿಕ್ಟ್ ಆಲ್ಸೋ. ರಾಜ್ಯ ಮಟ್ಟದ ಪತ್ರಿಕಾ ದಿನ ಕಾರ್ಯಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಸಮ್ಮುಖದಲ್ಲಿ ಆಯೋಜಿಸಲಾಗಿತ್ತು. ಸುಳ್ಳು ಸುದ್ದಿ ವಿರುದ್ಧ ಸಮರ ಎಂಬ ಘೋಷಣೆಯೊಂದಿಗೆ ಕಾರ್ಯಕ್ರಮಕ್ಕೆ ವಿಶೇಷ ಅರ್ಥ ನೀಡಲಾಯಿತು. ಹಿರಿಯ ಪತ್ರಕರ್ತರು ಪಿ ಸಾಯಿನಾಥ್ ಮತ್ತು ರೆಹಮಾನ್ ತರೀಕೆರೆ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಅವಾಗ CM ನಮ್ಮ ಮುಂದೆ ಒಂದು ಮಾತು ಹೇಳಿದ್ರು, ಸುಳ್ಳು ಸುದ್ದಿ ವಿರುದ್ಧ ಸಮರ ಅಂದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಸುಳ್ಳು ಸುದ್ದಿ ಇದೆ ಅಂತ. ಹೌದು, ನಾವು ಅಕ್ಸೆಪ್ಟ್ ಮಾಡಿದ್ದೀವಿ ಸರ್. ಸುಳ್ಳು ಸುದ್ದಿ ಇಸ್ ಅ ಬಿಗ್ ಇಶ್ಯೂ, ಇಸ್ ಅ ಬಿಗ್ ಪ್ರಾಬ್ಲಮ್. ಸೊ ಈ ಸುಳ್ಳು ಸುದ್ದಿ ವಿರುದ್ಧ ಸಮರ ನಾವು ಒಂದು ಮಿಷನ್ ಮೋಡ್ ಅಲ್ಲಿ ಮಾಡಬೇಕು ಅಂತ ಅಕಾಡೆಮಿಯಿಂದ ತುಂಬಾ ಯೋಚನೆಗಳನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ವಿವಿಧ ವಿಶೇಷಗಳ ಕುರಿತು ಸಂಶೋಧನೆ ಮತ್ತು ವರದಿ ಬರವಣಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ 6 ಮಂದಿಗೆ ಫೆಲೋಶಿಪ್ಗಳನ್ನು ನೀಡಲಾಗಿದೆ. ಇದು ವಿಶೇಷ ಸಬ್ಜೆಕ್ಟ್ಸ್ ಇದೆ. 6 ಮಂದಿಗೆ ಫೆಲೋಶಿಪ್ಸ್ ಕೊಟ್ಟಿದ್ದೀವಿ. ಇದು ಹೇಗೆ ಸಮಾಜದಲ್ಲಿ ವಿಷಯ ಮತ್ತು ಹೇಗೆ ಮೀಡಿಯಾ ಈ ವಿಷಯಗಳನ್ನು ನೋಡುತ್ತೆ, ಮೀಡಿಯಾ ದೃಷ್ಟಿಕೋನ ಏನು ಈ ವಿಷಯಗಳ ಬಗ್ಗೆ. ಸೊ ಈ 6 ವಿಷಯಗಳು ನಾವು ಕೊಟ್ಟಿದ್ದೀವಿ. 6 ವಿಷಯದಲ್ಲಿ ಬಾಲ್ಯ ವಿವಾಹ, ಪಾಕ್ಸೋ, ಮರ್ಯಾದೆಗೇಡು ಹತ್ಯೆ, ಮಾಧ್ಯಮ ದೃಷ್ಟಿಕೋನ ಶ್ರೀಮತಿ ಅನಿತಾ ವಿಜಯ ಕರ್ನಾಟಕ ಶಿವಮೊಗ್ಗ ಇವರು ಮಾಡ್ತಾ ಇದ್ದಾರೆ. ಕೃಷಿ ಸಂವಹನ ಒಂದು ಅಧ್ಯಯನ ಶ್ರೀ ಹರೀಶ್ ಆಚಾರ್ಯ ಮಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರವಾಸೋದ್ಯಮ ಮತ್ತು ಮಾಧ್ಯಮ ಭೀಮಶಂಕರ್ ಸಂಯುಕ್ತ ಕರ್ನಾಟಕ ಕಲಬುರಗಿಯಿಂದ ಅವರು ಈ ಫೆಲೋಶಿಪ್ ಮಾಡ್ತಾ ಇದ್ದಾರೆ. ಬುಡಕಟ್ಟು ಕಾಯ್ದೆಗಳು ಹಾಗೂ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನ ಮಾಧ್ಯಮ ಒಂದು ನೋಟ, ಇದು ಒಂದು ವಿಶೇಷ ಟಾಪಿಕ್. ರವಿ ನಾಯಕ್ ವಿಜಯವಾಡಿ ಗದಗಿಂದ ಅವರು ಮಾಡ್ತಾ ಇದ್ದಾರೆ. ರೋಲ್ ಆಫ್ ಮೀಡಿಯಾ ಇನ್ ಕ್ರಿಯೇಟಿಂಗ್ ಅವೇರ್ನೆಸ್ ಆನ್ ಸೈಬರ್ ಕ್ರೈಮ್ ಅಂಡ್ ಡಿಜಿಟಲ್ ಸೇಫ್ಟಿ. ದಿಸ್ ಇಸ್ ಬೀನ್ ಟೇಕನ್ ಅಪ್ ಬೈ ಶ್ರೀನಿವಾಸ್, ಟೈಮ್ಸ್ ಆಫ್ ಇಂಡಿಯಾ ಮೈಸೂರು. ಇದು ಇಂಗ್ಲಿಷ್ ಅಲ್ಲಿ ಫೆಲೋಶಿಪ್ ನಾವು ಕೊಟ್ಟಿದ್ವಿ. ಮಾಧ್ಯಮ ಶಿಕ್ಷಣ ಮತ್ತು ವೃತ್ತಿ ನಡುವಿನ ಅಂತರ ಒಂದು ಅಧ್ಯಯನ ಶ್ರೀಮತಿ ಸರಳಾ ಸಾಗರ್ ಸತ್ಯತೆ ಮಾಡ್ತಾ ಇದ್ದಾರೆ. ಸೊ ಇದು ಬಹಳ ಪ್ರೊಫೆಷನಲ್ ಆಗಿ ನಾವು ಈ ಫೆಲೋಶಿಪ್ಸ್ ಕೊಟ್ಟಿದ್ದೀವಿ. ಇವರಿಗೆ ಗೈಡ್ಸ್ ಇದ್ದಾರೆ. ಹೇಗೆ PhD ಫೆಲೋಶಿಪ್ ರಿಸರ್ಚ್ ಆಗುತ್ತೆ ಸೇಮ್ ಅದೇ ತರ ಗೈಡ್ಸ್ ಅವ್ರನ್ನ ಗೈಡ್ ಮಾಡ್ತಾ ಇದ್ದಾರೆ. ಸೀನಿಯರ್ ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯಂ ಸರ್, ಉಷಾ ರಾಣಿ ಮೇಡಮ್, ಉಮ್ದಾ ಕಾಕಡೆ ಇವರೆಲ್ಲ ಈ ಫೆಲೋನ ಗೈಡ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಒನ್ ವಿಶೇಷ ಫೆಲೋಶಿಪ್ಸ್. ನಾವು SCP TSP ಉಪಯೋಜನೆಯಡಿ ಡಿಜಿಟಲ್ ಪತ್ರಿಕೋದ್ಯಮವನ್ನು ಉತ್ತೇಜಿಸಲು ಮೊಬೈಲ್ ಜರ್ನಲಿಸಂ ಕಿಟ್ಗಳನ್ನು ನೀಡುವ ಜೊತೆಗೆ SC ST ಸಮುದಾಯದವರು ನಡೆಸುತ್ತಿರುವ ಪತ್ರಿಕೆಗಳ ಸಂಪಾದಕರಿಗೆ ವಿಶೇಷ ಡಿಜಿಟಲ್ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಅಕಾಡೆಮಿಯ ಸದಸ್ಯರು ಜಿಲ್ಲೆಗಳ ಮಟ್ಟಕ್ಕೂ ಕಾರ್ಯಕ್ರಮಗಳನ್ನು ವಿತರಿಸುತ್ತಿದ್ದು ವಿವಿಧ ಭಾಗಗಳಿಂದ ಕಾರ್ಯಾಗಾರಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ. ರಾಜ್ಯದ ಪ್ರತಿಯೊಂದು ಮೂಲೆಗೂ ತಲುಪುವ ಉದ್ದೇಶದಿಂದ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ.
ಇದರಿಂದ ಜಿಲ್ಲೆಗಳಲ್ಲಿ ಕೆಲಸ ಮಾಡುತ್ತಿರುವ ಪತ್ರಕರ್ತರಿಗೆ ನೇರವಾಗಿ ಪ್ರಯೋಜನವಾಗಲಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿ ಆಧಾರಿತ ಪತ್ರಿಕೋದ್ಯಮವೇ ರಾಜ್ಯ ಬೆಳವಣಿಗೆಯ ಹೃದಯ ಎಂದು ಅಕಾಡೆಮಿ ನಂಬುತ್ತೆ. ಜಿಲ್ಲೆಗಳ ಪತ್ರಕರ್ತರೇ ಅಭಿವೃದ್ಧಿ ಮತ್ತು ಜನ ಕಲ್ಯಾಣದ ಕಥನವನ್ನು ರೂಪಿಸುವವರಾಗಿದ್ದಾರೆ. ಆದ್ದರಿಂದ ಸಣ್ಣ ಪತ್ರಿಕೆಗಳಿಗೆ ಸಹ ಬೆಂಬಲ ನೀಡುವುದು ಅಕಾಡೆಮಿಯ ಪ್ರಮುಖ ಗುರಿಯಾಗಿದೆ. ಕೆಲವು ಸಂದರ್ಭದಲ್ಲಿ ಸಣ್ಣ ಪತ್ರಿಕೆಗಳೇ ದೊಡ್ಡ ಬದಲಾವಣೆ ಕಾರಣವಾಗುತ್ತದೆ. ರಾಜ್ಯ ಸರ್ಕಾರ ಬೆಂಬಲವು ಅಕಾಡೆಮಿಯ ಕಾರ್ಯಗಳಿಗೆ ಸದಾ ಲಭ್ಯವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಮಾಧ್ಯಮಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಾ ಪತ್ರಕರ್ತರಿಗೆ ಸುಲಭ ಪ್ರವೇಶ ಒದಗಿಸುವ ಸ್ನೇಹಪರ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ.ವಿ. ಪ್ರಭಾಕರ್ ಅವರು ವಿಧಾನಸೌಧ ಮತ್ತು ಪತ್ರಕರ್ತರ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅಕಾಡೆಮಿಯ ಅಗತ್ಯಗಳಿಗೆ ಸದಾ ನೆರವಾಗುತ್ತಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣ ನಮ್ಮ ಕೆ.ವಿ. ಪ್ರಭಾಕರ್ ಅವರು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅವರಿಗೆ ಒಂದು ರೌಂಡ್ ಆಫ್ ಅಪ್ಲಾಸ್ ಟು ಕೆ.ವಿ. ಪ್ರಭಾಕರ್. ನಮ್ಮ DIPR Commissioner Hemant Nimbalkar, Madam Kaveri Madam, they are the moral support and backbone, and they guide the academy, and we always reach out to them whenever there are issues, whenever we have to execute such big events. So ಇತ್ತೀಚಿನ ವರ್ಷಗಳಲ್ಲಿ ಪತ್ರಿಕೋದ್ಯಮ ಶಿಕ್ಷಣ ನಡುವೆ ಹಲವಾರು ಕಾಲೇಜುಗಳನ್ನು ಮುಚ್ಚುತ್ತಿರುವುದು ಕಳವಳಕಾರಿಯಾಗಿದೆ. ಇದು ಮುಂದಿನ ದಿನಗಳಲ್ಲಿ ಗುಣಮಟ್ಟದ ಪತ್ರಕರ್ತರನ್ನು ರೂಪಿಸಲು ಧಕ್ಕೆಯುಂಟು ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಸರ್ಕಾರ ನಡೆಸುತ್ತಿರುವ ಪತ್ರಿಕೋದ್ಯಮ ಕಾಲೇಜುಗಳು ಜೀವಂತವಾಗಿರಲು ಹಾಗೂ ಇನ್ನಷ್ಟು ಬಲಪಡಿಸಲು ರಚನಾತ್ಮಕ ಕ್ರಮ ಮತ್ತು ಬೆಂಬಲ ನೀಡಬೇಕಾಗಿದೆ. In this direction, academy one round table ಮಾಡಬೇಕು ಅಂತ ಪ್ಲಾನ್ ಇದೆ. ಸೊ ದಟ್ ಅಕಾಡೆಮಿಷಿಯನ್ಸ್ ಮತ್ತು ಇಂಡಸ್ಟ್ರಿ ಜೊತೆ ಒಂದು ಫೇಸ್ ಟು ಫೇಸ್ ಡಿಸ್ಕಷನ್ ಆಗೋದು. ಸೊ ದ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಮತ್ತೆ ಹೇಗೆ ಅಕಾಡೆಮಿಷಿಯನ್ಸ್ ಆರ್ ಏಬಲ್ ಟು ಅಡ್ರೆಸ್ ದಿಸ್. ಸೊ ಒಂದು ರೌಂಡ್ ಟೇಬಲ್ ನಾವು ಮಾಡಬೇಕು ಅಂತ ಪ್ಲಾನ್. ಸೊ ಫ್ರೆಂಡ್ಸ್, ಐ ವಿಲ್ ಜಸ್ಟ್ cut short what I want to say. There are so many things. ತುಂಬಾ ಅಕಾಡೆಮಿ ಮಾಡುವ ಕೆಲಸ ತುಂಬಾ ಹೆಮ್ಮೆ ಇದೆ ನಮಗೆ. ಅಕಾಡೆಮಿಯಲ್ಲಿ ನಾವು ಇದು ನಮ್ಮ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ತುಂಬಾ ಹೆಮ್ಮೆ ಇದೆ. ನಮ್ಮ ಸರ್ಕಾರ ಸಪೋರ್ಟ್ ಇದೆ. ಕಳೆದ 45 ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದ ವೃತ್ತಿಪರ ಉನ್ನತಕ್ಕಾಗಿ ಶ್ರಮಿಸುತ್ತಿರುವ ಮಾಜಿ ಅಧ್ಯಕ್ಷರು, ಹಿರಿಯ ಪತ್ರಕರ್ತರು ಅಕಾಡೆಮಿಗೆ ತಮ್ಮ ಕೊಡುಗೆಗಳನ್ನು ನೀಡಿದ್ದಾರೆ. ಈಗ ನಮ್ಮ ತಂಡವು ಬದಲಾಗುತ್ತಿರುವ ಮಾಧ್ಯಮ ಕ್ಷೇತ್ರದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಲಿದ್ದು ನಮ್ಮ ವೃತ್ತಿಯ ಗೌರವ ಮತ್ತು ಹಿರಿಮೆಯನ್ನು ಮರುಸ್ಥಾಪಿಸುವ ಆಶಯವನ್ನು ಹೊಂದಿದೆ. ಇದಕ್ಕಾಗಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು ಮತ್ತೆ ನಮ್ಮ ಚೀಫ್ ಮಿನಿಸ್ಟರ್ ಮತ್ತೆ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಎಲ್ಲರೂ ನಿಮ್ಮ ಬೆಂಬಲ ನಮಗೆ ಕೊಡ್ತೀರಾ, ನಮ್ಮ ಜೊತೆ ಇರಲಿ ಎಂದು ಭಾವಿಸಿ ನಾನು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಲೋಕಾರ್ಪಣೆಗೊಳಿಸಬೇಕಾಗಿ ರಿಜ್ವಾನ್ ಅರ್ಷದವಳ್ಳಿ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಪ್ರಶಸ್ತಿ ಪುರಸ್ಕೃತರ ಪುಸ್ತಕದ ಲೋಕಾರ್ಪಣೆ ಇದೀಗ. ಬಾಂಧವರೇ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರತಿ ವರ್ಷ ಸಾಧಕ ಪತ್ರಕರ್ತರನ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿದೆ. 2025ನೇ ಕ್ಯಾಲೆಂಡರ್ ವರ್ಷದಲ್ಲಿ ಜೀವಮಾನದ ಸಾಧನೆಗಾಗಿ ನೀಡುವ ವಿಶೇಷ ಪ್ರಶಸ್ತಿಗೆ ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ ಸಾಧಕಿ ಶ್ರೀಮತಿ ಸರಿತಾ ರೈ ಅವರನ್ನು ಆಯ್ಕೆ ಮಾಡಲಾಗಿದೆ. ವಾರ್ಷಿಕ ಪ್ರಶಸ್ತಿಗೆ 30 ಪತ್ರಕರ್ತರನ್ನ ಆಯ್ಕೆ ಮಾಡಲಾಗಿದೆ. ಒಟ್ಟು 10 ದತ್ತಿ ಪ್ರಶಸ್ತಿಗಳಿಗೆ 10 ಪತ್ರಕರ್ತರನ್ನ ಆಯ್ಕೆ ಮಾಡಲಾಗಿದೆ. ಈ ಎಲ್ಲ ಸಾಧಕ ಪತ್ರಕರ್ತರ ಕುರಿತಾದಂತಹ ಮಾಹಿತಿಗಳನ್ನ ಒಳಗೊಂಡಿದೆ ಈ ಪುಸ್ತಕ. ಲೋಕಾರ್ಪಣೆಗೊಂಡಿದೆ. ಬನ್ನಿ ಚಪ್ಪಾಳೆ. ಪ್ರಭಾಕರ್ ಸರ್ ದಯಮಾಡಿ ಮುಂದಿನ ಸಾಲಿಗೆ ಬರಬೇಕು. ನಮ್ಮ ಪ್ರೀತಿಯ ಕೋರಿಕೆ. ಲೋಕಾರ್ಪಣೆಯಾಗಿದೆ ಪ್ರಶಸ್ತಿ ಪುರಸ್ಕೃತರ ಪುಸ್ತಕ.